ಅದಕ್ಕೆ ನಾವು ಇವತ್ತು ಕೇಂದ್ರ ಸರ್ಕಾರ ಕೂಡ ಇದನ್ನು ವಹಿಸಿಕೊಂಡು ಅವರಿಗೆ ಬಹುಶಃ ಇವತ್ತು ಉನ್ನತ ಮಟ್ಟದ ತನಿಖೆ ಕೂಡ ಅವರಿಗೆ ಅಲ್ಲಿಂದಲೂ ಕೂಡ ಇವತ್ತು ಆದೇಶ ಮಾಡಬಹುದು. ಇದನ್ನು ಅದಕ್ಕೆ ನಾವು ಇವತ್ತು 5 ಕೋಟಿಗಿಂತಲೂ ಜಾಸ್ತಿ ಇದೆ. ಇದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಿ ನಮ್ಮ ಸರ್ಕಾರ ಮತ್ತು ನಮ್ಮ ಆರೋಗ್ಯ ಇಲಾಖೆ ಅದೇ ರೀತಿ ಡ್ರಗ್ ಡಿಪಾರ್ಟ್ಮೆಂಟ್ ಬಹಳ ಗಂಭೀರವಾಗಿ ತಗೊಂಡಿದೆ. ಡ್ರಗ್ ಡಿಪಾರ್ಟ್ಮೆಂಟ್ ಕಮಿಷನರ್ ಅವರಿಗೂ ಎಲ್ಲ ನಮ್ಮ ಆ ಒಂದು ತಪಾಸಣೆಗೆ ಹೋದಂಥ ನಮ್ಮ ಅಧಿಕಾರಿಗಳು ಮತ್ತು ನಮಗೆ ಲೋಕಲ್ ಸಹಾಯ ಮಾಡಿದಂಥ ಆ ಬೀಟ್ ಪೊಲೀಸ್ ಮತ್ತು ಇನ್ನಿತರ ಅಧಿಕಾರಿಗಳು ನಾನು ಅವರನ್ನು ಪ್ರಶಂಸಿಸಿ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ನಮಗೆ ಇವತ್ತು ಈ ರೀತಿಯ ಇದು ನಮ್ಮ ಸಂಬಂಧ ಡಿಪಾರ್ಟ್ಮೆಂಟ್ ಕೂಡ ನಮಗೆ ಬೀಟ್ ಪೊಲೀಸ್ನವರು ಇಂತೆಲ್ಲ ಒಂದು ಸಹಾಯ ಮಾಡಿದ್ದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ಅವರಿಗೆ ವಿಶೇಷವಾದ ಒಂದು ಪ್ರಶಸ್ತಿ ಪ್ರಶಸ್ತಿಯನ್ನು ಮುಂದಿನ ದಿನ ಅವರಿಗೆ ನಾವು ಕೊಡ್ತೇವೆ, ಬಹುಮಾನವನ್ನು. ಅಲ್ಲಿ ನಮ್ಗೆ ಯಾರು ಮಾಹಿತಿ ಕೊಟ್ಟಿರ್ತಾರ ಇದೆ ಅಂತೇಳಿ ಅದಕ್ಕೆ ಅನುಗುಣವಾಗಿ ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟವರಿಗೆ ಆ ಒಂದು ಬಹುಮಾನವನ್ನು ನಾವು ಅದನ್ನು ಅವರಿಗೆ ಕೊಡ್ತೇವೆ ಮುಂದಿನಗಳಲ್ಲಿ. ಏನಾದ್ರು ಕ್ಯಾಶ್ ಪ್ರೈಸ್ ಕೊಡಬೇಕಂತ ಇದೆ. ಇದರಿಂದ ಎಫೆಕ್ಟ್ ಆಗಿರೋಂತಾರೆ ಗಂಭೀರ ಕಾಯಿಲೆಗಳಿಗೆ ಬಳಸ್ತಕ್ಕಂಥ ಔಷಧಿ ಅಂತ ಹಾಗಾಗಿ ಅದನ್ನ ಹೇಗೆ ಪತ್ತೆ ಹಚ್ತಾರೆ ಇಂಪಾರ್ಟೆಂಟ್. ಈಗಾಗಲೇ ಸರಬರಾಜು ಆಗಿರೋದ್ರಿಂದ ತಡೆ ಹಿಡಿತೀರಾ ಔಷಧಿ ಮೆಡಿಕಲ್ ಶಾಪ್ಗಳಿಗಿರ್ಬೋದು ಅಥವಾ ಅದನ್ನ ಸರಬರಾಜು ಮಾಡ್ತಕ್ಕಂಥ ಕಂಪನಿಗಳಿರ್ಬೋದು, ಅವ್ರಿಗೆ ಏನಾದ್ರು ಇಂಟಿಮೇಷನ್ ನೋಟಿಸ್ ಕೊಡುವಂತದ್ದಾಗುತ್ತೆ. ಅದನ್ನ ಈಗ ಆವತ್ತು ನಾವು ಎಲ್ಲಿ ಹೋಗಿದ್ದೆ ಏನಂತ ಮಾಹಿತಿ ನಮಗೆ ಸಿಗ್ತದೆ. ಅದಕ್ಕೆ ಈಗ ನಮ್ಮ ರಾಮನಗರ SP ಅವರು ಅದನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನೀವೇನು ಹೇಳಿದ್ದೀರಿ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸ್ಪೆಷಲ್ ಟೀಮ್ ಒಂದು ಪೊಲೀಸ್ ಇಲಾಖೆ ಮತ್ತು ಡ್ರಗ್ ಒಂದು ಸ್ಪೆಷಲ್ ಟೀಮ್ ಅನ್ನು ಇವತ್ತು ನಾವು ಇದಕ್ಕಾಗಿ ಮಾಡಬೇಕಂತ ಹೇಳಿಕೊಂಡು ನಾವು ಇವತ್ತು ಆಲೋಚನೆ ಮಾಡಿ ಅದನ್ನು ರಿಕ್ವೆಸ್ಟ್ ಮಾಡ್ತೇವೆ. ಜಾಯಿಂಟ್ ಟೀಮ್, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಅದೇ ಹೇಳಿದೆ ಅಲ್ಲ, ಯಾವ ಆಸ್ಪತ್ರೆ, ಯಾವ ಫಾರ್ಮಸಿಟಿ ಶಾಪ್, ಇದರ ಮಧ್ಯೆ ಬರುವಂತ ಏಜೆಂಟ್ ಯಾರು, ಇದರ ಮಧ್ಯೆ ತೆಗೆದುಕೊಂಡ ವೆಹಿಕಲ್ ಯಾವುದು, ಮತ್ತು ಅಲ್ಲಿಂದ ಬರುವಂತ ಡೆಹ್ರಾಡೂನ್ ಮತ್ತು ಹಿಮಾಚಲಿಂದ ಮತ್ತು ಇಲ್ಲಿಗೆ ಯಾವ ವೆಹಿಕಲ್ ಅಲ್ಲಿ ಬರ್ತದೆ, ಅದು ಲಾಜಿಸ್ಟಿಕ್ಸ್ ಯಾರು, ಮುಟ್ಟುವರಿಸುವವರು ಯಾರು, ಇವರೆಲ್ಲರಿಗೂ ಬಂದು ಸೇರ್ತಾರೆ ನಮಗೆ ಎಲ್ಲರ ಆರೋಪಿಗಳು ಇದರಲ್ಲಿ ಮಾಡಲೇಬೇಕಲ್ಲ. ಹೌದು, ಸ್ಯಾಂಪಲ್ ತಗೊಂಡು ಬರ್ತಾರೆ, ಮಾಡೇ ಮಾಡ್ತೇವೆ. ಅದೀಗ ಈಗ ಅವರು ಹೇಳಿದ್ದ ಪ್ರಕಾರ ಇವತ್ತು ಲಾಸ್ಟ್ 5 ಮಂತ್ ಹೇಳ್ತಾರೆ, ಅದು ನಮಗೆ ನಂಬಲಿಕ್ಕೆ ಆಗುದಿಲ್ಲ. ಅದೆಲ್ಲ ಕೂಡ ತನಿಖೆಯಲ್ಲಿ ಬರ್ತದೆ. ತನಿಖೆ ಮಾಡಿ ಅದು ನಮಗೆ ಸತ್ಯ ಬರುತ್ತೆ. ಅದಕ್ಕೆ ನಾವು ಸಮರ್ಪಕ ತನಿಖೆ ಆಗಬೇಕಂತ ಹೇಳ್ಕೊಳ್ಳೋದು. ಮತ್ತು ಯಾಕೆಂದ್ರೆ ಇದು ಇಷ್ಟೆಲ್ಲ ಇದ್ದ ಕಾರಣ ಇದಕ್ಕೆ ಸ್ಪೆಷಲ್ ಟೀಮ್ ಮಾಡಿ ಅದರ ಹಿಂದೆ ಹೋಗಿ ಅದನ್ನೇ ಫಾಲೋ ಮಾಡ್ತಾರೆ. ಇಲ್ಲದೆ ಬೇರೆ ಬೇರೆ ಕೆಲಸ ಇದ್ದಾಗ ಇದು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುವಂತ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ಇದಕ್ಕೆ ಸ್ಪೆಷಲ್ ಟೀಮೇ ಬೇಕು, ಒಂದು ಲಾಜಿಕ್ ಹ್ಯಾಂಡಿಗೆ ಬರಬೇಕು. ಮತ್ತು ಆಕ್ಚುಲಿ ಏನು ಯಾವ ರೀತಿಯ ಮಾಫಿಯಾ ಏನು ನಡೀತದೆ ಮತ್ತು ಇದನ್ನು ಹೇಗೆ ಮಟ್ಟಾಗಬೇಕು, ಏನು ನಾವು ಕಾನೂನು ಚೇಂಜ್ ಮಾಡಬೇಕಾ, ಈ ರೀತಿ ಮಾಫಿಯಾ ಮಾಡುವವರಿಗೆ ನಾವು ಕಠಿಣವಾದ ಶಿಕ್ಷೆಗೆ ಒಳಪಡುವಂತಹ ನಾವು ಕಾನೂನನ್ನೇ ನಾವು ಇವತ್ತು ಚೇಂಜ್ ಮಾಡಬೇಕು. ನಮ್ಗೀಗ ಏನು ಮಾಡೋದು ಗೊತ್ತಿಲ್ಲ. ಅಲ್ಲಿ ಊಟ ಹೋದ್ರೆ ಊಟ ಸರಿ ಇಲ್ಲ, ಇಲ್ಲಿ ಮದ್ದು ಬಂದ್ರೆ ಮದ್ದು ಸರಿ ಇಲ್ಲ. ಎಂತ ಮಾಡೋದು ಈಗ ಅಂತ ನಮಗೆ ದಾಳಿಚೆ ಮಾಡ್ತಾ ಇದ್ದೇವೆ ಇಲ್ಲಿ. ಅದೇ ತನಿಖೆಯಲ್ಲಿ ಗೊತ್ತಾಗ್ತದಲ್ಲ. ಈಗ ಹಿಮಾಚಲ ಪ್ರದೇಶದಿಂದ ಕರ್ನಾಟಕ ಬರಬೇಕಾದ್ರೆ ಇದು ಎಲ್ಲಾ ರಾಜ್ಯಕ್ಕೆ ಇದ್ದೇ ಇದೆ. ಇದರಲ್ಲಿ ಇದು ಬಿಗ್ ನೆಟ್ವರ್ಕ್. ಇದು ಬೆಸ್ಟ್ ಪ್ರಾಕ್ಟೀಸ್ ಬೇರೆ ಕಡೆ ಆಗಿ ಇಲ್ಲಿ ಬಂದಿರಬೇಕು. ಇದು ಬೇರೆ ಕಡೆ ಎಲ್ಲ ಆಗಿ ಹತ್ತಿರದಲ್ಲಿ ಆಗಿ ಇಲ್ಲಿಗೆ ಬಂದಿರಬೇಕು. ಅದೆಲ್ಲ ಸೀಸ್ ಮಾಡಿ ಅದೇ ತನಿಖೆಯಲ್ಲಿ ಬರಬೇಕಲ್ಲ, ತನಿಖೆಯಲ್ಲಿ ಗೊತ್ತಾಗಬೇಕು. ಎಷ್ಟು 3 ಅಲ್ಲಿ ಸಿಕ್ಕಿದವರ ಅಲ್ಲಿ ಎಷ್ಟು ಸಿಕ್ಕಿದ 3 ಜನ. ಅಲ್ಲಿ ಒಬ್ಬರಿಗೆ ಸಿಕ್ಕಿದ ಪ್ರಭು ಅಂತ ಸಿಕ್ಕಿದ್ದಾರೆ. ಅಲ್ಲಿ ನಮ್ಮ ಸ್ಟೇಟ್ ಅವರು ಪ್ರಭು ದೇವ್ 545 4.91 ಯಾರು ಆಯ್ತು, ತೊಂದರೆ ಇರಲಿ ಅಷ್ಟೇ. ಏನಾಗಬೇಕು ಇಲ್ಲ ನಮ್ಮ ಅಂದಾಜು ಪ್ರಕಾರ ಏನಿದೆ ನಾವು ತೋರಿಸಿದ್ದೇವೆ. SP ತನಿಖೆ ಬಂದ್ರೆ ನಮಗೆ ಸಂತೋಷ ಅಲ್ಲ ಜಾಸ್ತಿ ಆದರೆ.
ನಮ್ಗೇನು ಪ್ರಾಬ್ಲಮ್ ಅದರಲ್ಲಿ. ಈ ಮೆಡಿಸಿನ್ಸ್ ಗಳನ್ನ ಕ್ಯಾನ್ಸರ್ ಮತ್ತು ಕೆಲವೊಂದಿಷ್ಟು ಬೇರೆ ಬೇರೆ ಸೀರಿಯಸ್ ಡಿಸೀಸ್ಗಳು ಬಳಕೆ ಆಗ್ತಾ ಇದೆ. ಸೊ ಇವುಗಳನ್ನು ತೆಗೆದುಕೊಂಡು ಜೀವ ಪೂರ್ವ ಕುತ್ತು ಬಂದಿರಬಹುದು ಸರ್. ಅದರ ಬಗ್ಗೆ ಅದಕ್ಕಂತ ಅದೇ ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಸಪ್ಲೈ ಆಗಿದೆ, ಅಲ್ಲಿ ಎಷ್ಟು ಪೇಷಂಟ್ಗಳು ಚಿಕಿತ್ಸೆ ಪಡೆದಿದ್ದಾರೆ, ಎಷ್ಟು ಜನ ತೀರಿ ಹೋಗಿದ್ದಾರೆ, ಇದನ್ನೆಲ್ಲ ತನಿಖೆ ಮಾಡಬೇಕು. ಅದಕ್ಕೆ ನಾನು ಹೇಳಿದಲ್ಲ. ಅನ್ನೋದು ತುಂಬಾ ಸ್ವಲ್ಪ ಪ್ರೋಸೆಸ್ ಆಗೋದು ತಡ ಆಗೋದು. ಈಗ ತತ್ಕ್ಷಣಕ್ಕೆ ತೆಗೆದುಕೊಳ್ಳುವಂತ ನಿರ್ಧಾರ ಈ ಒಂದು ಔಷಧಿಗಳು ಯಾವ ನಕಲಿ ಅಂತ ನೀವು ಪಟ್ಟಿ ಮಾಡಿದ್ರ, ಆ ಪಟ್ಟಿಯನ್ನ ಬಿಡುಗಡೆ ಮಾಡಿ ಇವುಗಳ ಮಾರಾಟ ಮಾಡಬಹುದು ಅಂತ ಏನಾದ್ರು ಗೈಡ್ಲೈನ್ಸ್ ಕೊಡ್ತೀರಾ? ಇಲ್ಲ, ಮಾಡ್ತೇವೆ. ಇಮಿಡಿಯೇಟ್ ತಕ್ಷಣ ಮಾಡ್ತೇವೆ. ಈಗಾಗಲೇ ಒಂದು ಆದೇಶ ಇವತ್ತು ಬ್ಲಾಕ್ ಮಾಡ್ತೀವಿ, ಫಸ್ಟ್ ಅವರಲ್ಲಿ ಬ್ಲಾಕ್ ಮಾಡ್ತೀವಿ. ಸೊ ಅದೆಲ್ಲೂ ಸೇಲ್ ಆಗಲ್ಲ. ಈಗ ಏನು ನಮ್ಮ ವೆಬ್ಸೈಟ್ ಇದೆ ಅದು ಇದನ್ನೆಲ್ಲ ಕೂಡ ಬ್ಲಾಕ್ ಮಾಡಿದಾಗ ಅದೆಲ್ಲಿ ಕೂಡ ಸೇಲ್ ಆಗುದಿಲ್ಲ, ಎಲ್ಲ ಮಾಹಿತಿ ಬರ್ತದೆ. ಮತ್ತೆ ಅದಕ್ಕೆ ಏನೆಲ್ಲ ಇರುತ್ತೋ ನಮ್ಮ ಕ್ರಮ ತಗೊಳ್ಬೇಕಾ ನಾವು ತಗೊಳ್ತೇವೆ. ಮತ್ತೆ ಇದನ್ನು ನಾವು ನಿಮ್ಮ ಮುಖಾಂತರ ಕೂಡ ನಾವು ಇವತ್ತು ಅವರಿಗೆ ಮಾಹಿತಿ ಕೊಡ್ತೇವೆ. ಎಲ್ಲಿಯಾದರೂ ಇದು ಸೇಲ್ ಮತ್ತೆ ಕಂಡು ಬಂದರೆ ಅವನು ಕೂಡ ಅದಕ್ಕೆ ಕಾರಣಕರ್ತರಾಗ್ತಾರೆ. ಮತ್ತೆ ಹೌದು, ಬಿಲ್ಗೆ ಕಾಪಿ ಅವ್ರಿಗೆ ಕಾಪಿ ಕೊಟ್ಟು ಬಿಡಿ. ಕಾಪಿ ಯಾವುದು ಇರ್ಬೋದು. ಈಗ ಓನರ್ ದುಬೈಲಿ ಕೂತ್ಕೊಂಡಿದ್ದಾನಲ್ಲ, ಇದು ಮೇನ್ ಯಾರು ನಡೆಸ್ತಾನೆ ಅವನು ದುಬೈಲಿದ್ದಾನೆ. ಕಾನೂನು ಪ್ರಕಾರ ತಗೊಳ್ಬೇಕು. ಅವರು ಲೀಸಲ್ಲಿ ಕೊಟ್ಟಿರ್ಬೋದು, ಮತ್ತೆ ಕೊಡೋ ಮುಂಚೆ ನೋಡ್ಬೇಕಲ್ಲ ಏನು ವಿಚಾರ ಅಂತೇಳಿ. ಮಾತಾಡ್ತೇವೆ ನಾವು, ಮಾತಾಡಬೇಕಲ್ಲ ನಾವು. ಯಾಕಂತ ಹೇಳಿದ್ರೆ ಅಲ್ಲಿಂದ ಬಂದಿದೆ, ಅಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಇರ್ಬೋದು. ಇದು ಇವತ್ತು ಆ ರಾಜ್ಯದಲ್ಲಿ ಕೂಡ ನಡೀತು ಅಂತ ಎಲ್ಲ ಲಕ್ಷಣ ಕಾಣ್ತದೆ. ಯಾಕೆ ಇವರು ಹಿಮಾಚಲ ಪ್ರದೇಶದಲ್ಲಿ ಇಂಥ ಒಂದು ಫ್ಯಾಕ್ಟರಿ ಮಾಡಿ, ತೆಲಂಗಾಣದಲ್ಲಿ ಇಂಥ ಫ್ಯಾಕ್ಟರಿ ಮಾಡಿ, ಬರೀ ನಮ್ಮ ರಾಮನಗರದ ಮಾತು ಕೊಡ್ಲಿಕ್ಕೆ ಮಾಡ್ತಾರೆ ಇವರು. ರಾಮನಗರ ಮಾತು ಒಂದು ಇವರ ಇದು ಅಲ್ಲ, ಲಾಬಿ ಒಂದು ಜಾಲ ಅಲ್ಲ. ಇಡೀ ಬಹುಶಃ ನಮ್ಮ ರಾಜ್ಯದಲ್ಲಿ ಬೇರೆ ಕಡೆ ಕೂಡ ಇರ್ಬೋದು, ಇಲ್ಲಾಂತೇಳಿ ಇನ್ನೂ ಗೊತ್ತಾಗಬೇಕಷ್ಟೇ. ಒಂದು ಈ ಬೇರೆ ಎಲ್ಲಾ ರಾಜ್ಯಗಳಿಗೆ ಜಾಲ ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಮಟ್ಟದ ಒಂದು ಮಾಫಿಯಾ. ಅದಕ್ಕಾಗಿ ಸೆಂಟ್ರಲ್ನವರು ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗಬೇಕು, ತನಿಖೆ ಮಾಡಬೇಕು.